ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ 2ನೇ ಸೆಮಿಸ್ಟರ್ನ 3ನೇ ಅಧ್ಯಾಯವಾದಂತಹ ಲೋಕಜ್ಞಾನಕ್ಕೆ ವಿಜ್ಞಾನ ಈ ಗದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಈ ಗದ್ಯವನ್ನು ಅನುವಾದಿಸಿದವರು ಕೆ.ವಿ. ತಿರುಮಲೇಶ್. ವಿದ್ಯಾರ್ಥಿಗಳೇ, ಈ ಲೋಕವಿಜ್ಞಾನಕ್ಕೆ ವಿಜ್ಞಾನ ಅನ್ನುವಂತಹ ಪಾಠ ಮೂಲತಃ ಒಬ್ಬ ಭೌತವಿಜ್ಞಾನಿಯಾದಂತಹ ವರ್ನರ್ ಹೈಸನ್ಬರ್ಗ್ ಅನ್ನುವಂತಹ ವ್ಯಕ್ತಿ, ಮ್ಯಾಕ್ಸ್ ಪ್ಲ್ಯಾಂಕ್ ಸಂಸ್ಥೆಯ ನಿರ್ದೇಶಕನಾಗಿದ್ದ ಆತ ನೀಡಿರುವಂತಹ ಕೊಡುಗೆಗಳಾದಂತಹ ಅನಿಶ್ಚಯ ಸಿದ್ಧಾಂತ ಮತ್ತು ಅಣುವಿಜ್ಞಾನಕ್ಕೂ ಮತ್ತು ಕ್ವಾಂಟಮ್ ಥಿಯರಿಗೂ ಇರುವಂತಹ ಒಂದು ವಿಚಾರಗಳನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಹೋಗುತ್ತೆ. 1932ರಲ್ಲಿ ಭೌತವಿಜ್ಞಾನಕ್ಕೆ ನೀಡಿದಂತಹ ಕೊಡುಗೆಗಳಿಗಾಗಿ ಈತನಿಗೆ ನೊಬೆಲ್ ಪ್ರಶಸ್ತಿಯೂ ಕೂಡ ದೊರೆಯಿತು ಅಂತ ಹೇಳ್ಬೋದು. ಅಲ್ಲದೆ ಈ ಹೈಸನ್ಬರ್ಗ್ ಅನ್ನುವಂತಹ ವ್ಯಕ್ತಿ 2 ಜಾಗತಿಕ ಮಹಾಯುದ್ಧಗಳನ್ನು ಕೂಡ ಕಣ್ಣಾರೆ ಕಂಡಂತಹ ವ್ಯಕ್ತಿ ಆಗಿದ್ದ. ಈ 2ನೇ ಮಹಾಯುದ್ಧ ಮುಗಿದಂತಹ ಬೆನ್ನಲ್ಲೇ ಗೊಟಿಂಗೆನ್ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಈತ ಒಂದು ಭಾಷಣವನ್ನು ಮಾಡ್ತಾನೆ. ಆ ಭಾಷಣದ ಹೆಸರು ಸೈನ್ಸ್ ಆನ್ ಎ ಮೀನ್ಸ್ ಆಫ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದಾಗಿದೆ. ಆ ಭಾಷಣದ ಒಂದು ಅನುವಾದ ಭಾಗವೇ ಪ್ರಸ್ತುತ ಪಾಠ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ವಿಜ್ಞಾನ ಎಲ್ಲ ಟೆಕ್ನಾಲಜಿಯ ಬೆಳವಣಿಗೆಯಲ್ಲೂ ಕೂಡ ಮೂಲವಾದಂತಹ ವಸ್ತುವಾಗಿದೆ. ಆದರೆ ಮೊದಲ ಹಾಗೂ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ವಿಜ್ಞಾನನ ಬಳಸಿಕೊಂಡು ನಾವು ದುರಂತವನ್ನು ಕೂಡ ಕಂಡಿದ್ದೇವೆ. ಸಂಶೋಧನೆ ಸಂದರ್ಭಕ್ಕೆ ಅನುಗುಣವಾಗಿ ವಿಶ್ವದಲ್ಲಿರುವ ವಿಜ್ಞಾನಿಗಳೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಆವಿಷ್ಕಾರವನ್ನೇನೋ ಮಾಡ್ತಾರೆ. ಆದರೆ ದೇಶ ಭಾಷೆ ಅನ್ನುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ವಿಜ್ಞಾನದ ಒಳಗೇನೂ ಕೂಡ ರಾಜಕೀಯ ಅನ್ನುವಂಥದ್ದು ನುಸುಳಿ ಹೋಗ್ಬಿಡುತ್ತೆ. ಅದು ನಮ್ಮ ದೌರ್ಭಾಗ್ಯವೇ ಆಗಿದೆ ಅನ್ನುವಂಥದ್ದು ಲೇಖಕರ ಒಂದು ವಿಚಾರ ಆಗಿದೆ. ಇಲ್ಲಿ ವಿಜ್ಞಾನ ಅನ್ನೋದು ಬೇರೆ ಬೇರೆ ಪ್ರದೇಶಗಳ ಜನರ ನಡುವೆ ಇರುವಂತಹ ಸೇತುವೆ ಆಗಿರಬೇಕು, ಹಾಗೂ ಅದು ಅಂತಾರಾಷ್ಟ್ರೀಯ ತಿಳಿವಳಿಕೆಯನ್ನು ಹೆಚ್ಚಿಸಬೇಕು ಅನ್ನೋವಂಥದ್ದನ್ನು ಆಗಾಗ ಎಲ್ಲರೂ ಹೇಳ್ತಾ ಇರ್ತಾರೆ. ಆದರೆ ವಿಜ್ಞಾನ ಅನ್ನೋದು ಅಂತಾರಾಷ್ಟ್ರೀಯವಾದದ್ದು. ಜೊತೆಗೆ ಅದು ಮನುಷ್ಯನ ವಿಚಾರಗಳನ್ನು, ಅಂದರೆ ಯಾವ ವಿಷಯಗಳು ಎಲ್ಲ ಜನರು ತಿಳಿದುಕೊಳ್ತಾರೋ ಮತ್ತು ಯಾವ ವಿಚಾರಗಳ ಪರಿಹಾರದಲ್ಲಿ ಅತ್ಯಂತ ವಿಭಿನ್ನವಾದಂತಹ ಒಂದು ಭಾಷೆ, ಜನಾಂಗ, ಧರ್ಮ ಮತ್ತು ವಿಜ್ಞಾನಿಗಳು ಸಮನಾಗಿ ಪಾತ್ರ ವಹಿಸಬಲ್ಲವರೋ ಅಂಥ ಕಡೆಗೆ ಹರಿಯುತ್ತೆ ಅನ್ನೋವಂಥದ್ದನ್ನು ನಾವು ತಿಳಿಬೇಕಾಗತ್ತೆ. ಈ ಪ್ರತ್ಯೇಕ ಕಾಲದಲ್ಲಿ ನಾನು ವಿಜ್ಞಾನದ ಪಾತ್ರದ ಬಗ್ಗೆ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ ಕೆಲವು ಸಂಗತಿಗಳನ್ನ ನಮಗೆ ನಾವೇ ಅತ್ಯಂತ ಸುಲಭವಾಗಿ ಮಾಡಿಕೊಳ್ಬಾರ್ದು ಅನ್ನೋದು ಕೂಡ ಮುಖ್ಯ. ಜೊತೆಗೆ ವಿಜ್ಞಾನ ಅನ್ನೋದು ರಾಷ್ಟ್ರೀಯವಾದದ್ದು ಮತ್ತು ಬೇರೆ ಬೇರೆ ಜನಾಂಗಗಳ ವಿಚಾರಗಳು ವಿಭಿನ್ನವಾಗಿರುತ್ತೆ ಅನ್ನೋವಂಥದ್ದನ್ನು ನಾವು ತಿಳಿಬೇಕಾಗತ್ತೆ. ನಮ್ಮ ಕವಿಗಳು ಕೂಡ ಈ ವಿರುದ್ಧ ಸಿದ್ಧಾಂತವನ್ನು ಚರ್ಚಿಸಬೇಕಾಗತ್ತೆ. ವಿಜ್ಞಾನದ ಬಗ್ಗೆ ಜನರಿಗೋಸ್ಕರ ತಾವು ಪ್ರಥಮವಾಗಿ ದುಡಿಬೇಕು ಮತ್ತು ನಮ್ಮದೇ ಆದಂತಹ ರಾಜಕೀಯ ಶಕ್ತಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಂಬಲಾಗಿರುತ್ತೆ. ವಿಜ್ಞಾನ ಎಲ್ಲ ತಾಂತ್ರಿಕ ಬೆಳವಣಿಗೆಗಳಿಗೂ ಕೂಡ ಮೂಲಭೂತವಾದಂತಹ ವಿಷಯವಾದಂಥದ್ದಾಗಿದೆ. ಆದರೆ ಎಲ್ಲ ಪ್ರಗತಿಯದು ಕೂಡ ಹಾಗೂ ಎಲ್ಲ ಸೈನಿಕ ಶಕ್ತಿಯಾದರೂ ಕೂಡ ದೇಶದ ಒಂದು ತಳಪಾಯ ಆಗಿರುತ್ತೆ. ಎಲ್ಲ ಶುದ್ಧ ವಿಜ್ಞಾನ ಮತ್ತು ತತ್ವಜ್ಞಾನದ ಕೆಲಸ ಅಂದರೆ ನಮ್ಮ ಲೋಕದೃಷ್ಟಿಯನ್ನು, ನಂಬಿಕೆಗಳನ್ನು ಬೆಂಬಲಿಸೋದು ಅಂತ ಕೂಡ ಹೇಳಲಾಗ್ತಿತ್ತು. ಆದರೆ ಪ್ರತಿಯಾಗಿ ಇವುಗಳನ್ನೇ ರಾಜಕೀಯದ ಬಲಗಳಾಗಿ, ಪ್ರಬಲ ಶಕ್ತಿಗಳಾಗಿ ನಮ್ಮ ಜನರ ನಡುವೆ ಇದನ್ನು ಮಾಡಲಾಗ್ತಿತ್ತು. ಈ 2 ದೃಷ್ಟಿಗಳಲ್ಲಿ ಯಾವುದು ಸರಿ, ಅವುಗಳನ್ನು ಬೆಂಬಲಿಸುವ ವಾದಗಳ ಕಂಪ್ಯಾರಿಸನ್ ಏನು ಅನ್ನುವಂಥದ್ದನ್ನು ಚರ್ಚಿಸುವಂತಹ ಕೆಲಸ ಆಗಬೇಕು ಅಂತ ಇಲ್ಲಿ ಹೇಳ್ತಾರೆ. ಈ ವಿಚಾರದಲ್ಲಿ ಸ್ಪಷ್ಟತೆ ತಂದ್ಕೋಬೇಕು ಅಂದರೆ ಮೊದಲಾಗೆ ನಾವು ವಿಜ್ಞಾನ ಹೇಗೆ ನಡೆಯುತ್ತೆ, ಒಬ್ಬ ವ್ಯಕ್ತಿ ವೈಜ್ಞಾನಿಕ ಸಮಸ್ಯೆಗಳ ಕಡೆಗೆ ಹೇಗೆ ತನ್ನ ಆಲೋಚನೆಗಳನ್ನ ಕರೆತರ್ತಾನೆ ಮತ್ತು ಅವುಗಳು ಹೇಗೆ ಅವನ ಆಸಕ್ತಿಯನ್ನು ಕೆರಳಿಸುತ್ತೆ ಅನ್ನೋವಂಥದ್ದನ್ನು ಫಸ್ಟು ನಾವು ತಿಳ್ಕೊಬೇಕಾಗತ್ತೆ. ಜೊತೆಗೆ ಇಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ, ಅಂದರೆ ಹೈಸನ್ಬರ್ಗ್ ಅವರು ಹೇಳ್ತಾ ಹೋಗ್ತಾರೆ, ಅವರು ಅಣುಭೌತ ವಿಜ್ಞಾನದ ವಿಜ್ಞಾನಿಯಾಗಿದ್ದರಿಂದ ಅವ್ರಿಗೆ ಆ ವಿಚಾರದ ಬಗ್ಗೆನೇ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಆ ವಿಚಾರವನ್ನು, ಅದೇ ವಿಷಯವನ್ನು ಓದ್ತಿರುವಂತಹ ಇನ್ನೊಬ್ಬ ವಿದ್ಯಾರ್ಥಿಗೆ ಹೇಳಿದ್ರೆ ಆಗ ಅವನಿಗೆ ಅವನದ್ದೇ ಆದಂತಹ ಅನುಭವಗಳು ನೆನಪಿಗೆ ಬರುತ್ತೆ. ಹಾಗೆ ಬಂದಂಥ ಸಂದರ್ಭದಲ್ಲಿ ಆ ಅನುಭವಗಳ ಬಗ್ಗೆ ನಾವು ತಪ್ಪು ತಿಳಿಬಾರದು ಅಂತ ಹೇಳ್ತಾರೆ. ಮುಂದೆ ಇಲ್ಲಿ ಹೈಸನ್ಬರ್ಗ್ ಅವರು ಅವರದ್ದೇ ಆದಂತಹ ಒಂದು ಅನುಭವಗಳನ್ನ ಓದುಗರ ಮುಂದೆ ಬಿಚ್ಚಿಡ್ತಾ ಹೋಗ್ತಾರೆ.
1920ರಲ್ಲಿ ಅವರು ಮ್ಯೂನಿಕ್ ವಿ ಸೇರ್ಕೋಬೇಕು ಅಂತ ಹೇಳಿ ಶಾಲೆಯನ್ನು ತೊರೆದಾಗ ನಾಗರಿಕರಾಗಿ ಅವರ ಯುವ ಪೀಳಿಗೆಯ ಸ್ಥಿತಿ ಇವತ್ತು ಹೇಗಿದೆಯೋ ಹಾಗೇ ಇತ್ತು. ಮೊದಲ ಮಹಾಯುದ್ಧದ ಸೋಲು ಆ ಯುದ್ಧದ ಉದ್ದಕ್ಕೂ ಬಳಸಿದ್ದಂತಹ ಎಲ್ಲ ಮೊರಾಲಿಟಿಗಳನ್ನು ಅಂದರೆ ಆದರ್ಶಗಳನ್ನು ಕುರಿತಾಗಿ ಆಳವಾದ ಒಂದು ಸಂದೇಹವನ್ನು ಭಾಷಣಕಾರರಲ್ಲಿ ಉಂಟು ಮಾಡಿತು. ಈಗ ಅವು ಟೊಳ್ಳಾಗಿ ಇದ್ದಾವೆ ಅಂತ ಹೇಳಿ ಅನಿಸೋದಕ್ಕೆ ಶುರುವಾಗುತ್ತೆ ಅವರಿಗೆ. ಮತ್ತು ಈ ಜಗತ್ತಿನಲ್ಲಿ ಮೌಲಿಕವಾದದ್ದು ಯಾವುದು, ಮೌಲಿಕವಲ್ಲದೇ ಇರೋದು ಯಾವುದು, ಅಂದರೆ ವ್ಯಾಲಿಡ್ ಆಗಿರೋದು ಯಾವುದು, ಇನ್ವ್ಯಾಲಿಡ್ ಯಾವುದು ಅನ್ನೋದನ್ನು ನಾವೇ ಕಂಡುಕೊಳ್ಳೋದಕ್ಕೆ ಬಯಸಬೇಕು ವಿನಃ ಯಾರೋ ಬಂದು ಹೇಳಿದ್ರೆ, ಅಂದರೆ ತಂದೆ ತಾಯಿ ಬಂದು ಹೇಳೋದ್ರ ಮುಖಾಂತರನೋ ಅಥವಾ ಗುರುಗಳು ಹೇಳೋದ್ರ ಮುಖಾಂತರನೋ ನಾವು ತಿಳ್ಕೊಳ್ಳೋದಕ್ಕೆ ಆಗಲ್ಲ ಅನ್ನೋವಂಥದ್ದನ್ನು ಹೇಳ್ತಾರೆ. ಈ ವಿಧಾನದಲ್ಲಿ ಅವರು ಇತರ ಮೌಲ್ಯಗಳ ಜೊತೆಗೆ ವಿಜ್ಞಾನವನ್ನು ಕೂಡ ಮತ್ತೆ ಪುನರ್ರಚನೆ ಮಾಡಿಕೊಳ್ತಾರೆ. ಕೆಲವೊಂದು ಜನಪ್ರಿಯ ಪುಸ್ತಕಗಳನ್ನ ಅಭ್ಯಾಸ ಮಾಡಿದ ನಂತರ ಹೈಸನ್ಬರ್ಗ್ ಅವ್ರಿಗೆ ಅಣುವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಜ್ಞಾನ ಶಾಖೆಯಲ್ಲಿ ಆಸಕ್ತಿ ಶುರುವಾಗ್ತಾ ಹೋಗುತ್ತೆ. ಮತ್ತು ಕೆಲವು ಸ್ಥಳ ಮತ್ತು ಕಾಲದ ಬಗ್ಗೆ ಅವರಿಗೆ ಒಂದು ಸಿದ್ಧಾಂತ ಮನಸ್ಸಿನಲ್ಲಿ ಮೂಡೋದಕ್ಕೆ ಶುರುವಾಗುತ್ತೆ, ಅಭಿಪ್ರಾಯಗಳು ಮೂಡೋದಕ್ಕೆ ಶುರುವಾಗುತ್ತೆ. ಈ ರೀತಿಯಾಗಿ ಅವರ ಅಧ್ಯಾಪಕರಾದಂತಹ ಸೋಮರ್ಫೆಲ್ಡ್ ಅವರ ಪಾಠಗಳನ್ನ ಆಲಿಸೋದಕ್ಕೆ ಶುರು ಮಾಡ್ತಾರೆ. ಅವರ ಆಸಕ್ತಿಗೆ ಉತ್ತೇಜನ ನೀಡಿದವರು ಕೂಡ ಅವರೇ ಆಗಿದ್ದರು. ಅವರಿಂದಲೇ ಇಲ್ಲಿ ಹೈಸನ್ಬರ್ಗ್ ಅವರು ಆ ಟರ್ಮಲ್ಲಿ, ಅಂದರೆ ಅವರು ಓದ್ತಿದ್ದಂತಹ ಪರ್ಟಿಕ್ಯುಲರ್ ಟರ್ಮ್ ಏನಿದೆ ಅಲ್ಲಿ ಅಣುವಿನ ಕುರಿತಾದಂತಹ ಹೊಸ ಹಾಗೂ ಆಳವಾದ ಅರಿವು ಅವರಿಗೆ ಮೂಡೋದಕ್ಕೆ ಶುರುವಾಗತ್ತೆ. ಅಂದರೆ ಆ್ಯಟಮ್ ಬಗ್ಗೆ ಅವರಿಗೆ ಒಂದು ಹೊಸದಾದಂತಹ ನಾಲೆಡ್ಜ್ ಬರ್ತಾ ಹೋಗುತ್ತೆ. ಹೇಗೆ ರೋಂಟ್ಜೆನ್, ಪ್ಲ್ಯಾಂಕ್, ರುದರ್ಫೋರ್ಡ್ ಮತ್ತು ಬೋರೆಸ್ ಸಂಶೋಧನೆಗಳಿಂದ ಬೆಳೆದು ಬಂದಿದೆ ಅನ್ನೋವಂಥದ್ದು ಅವರು ಕಲ್ತ್ಕೊಳ್ತಾ ಹೋಗ್ತಾರೆ. ಡೇನ್ ನೀಲ್ಸ್ ಬೋರೆಸ್ ಮತ್ತು ಇಂಗ್ಲಿಷ್ಮನ್ ಲಾರ್ಡ್ ಲುಥರ್ಫೋರ್ಡ್ ಅನ್ನೋರು ಆಟಮ್ ಅಣುವನ್ನು ಒಂದು ಚಿಕ್ಕ ರೂಪದ ಸೌರವ್ಯೂಹ ವ್ಯವಸ್ಥೆಯಾಗಿ, ಅಂದರೆ ಲೈಕ್ ಸೋಲಾರ್ ಸಿಸ್ಟಮ್ ಆಗಿ ಕಲ್ಪನೆ ಮಾಡಿದರು. ಹಾಗೂ ಮುಂದೆ ಭವಿಷ್ಯದಲ್ಲಿ ಮೂಲ ಧಾತುಗಳ ಎಲ್ಲ ರಾಸಾಯನಿಕ ಗುಣಗಳನ್ನು ಬೋರ್ನ ಸಿದ್ಧಾಂತದ ಸಹಾಯದಿಂದ ಇಲೆಕ್ಟ್ರಾನ್ಗಳ ಚಲನ ವರ್ತುಲಗಳನ್ನು ಉಪಯೋಗಿಸಿ ಮೊದಲೇ ಹೇಳಬಹುದಾದಂತಹ ಸಾಧ್ಯತೆಯನ್ನು ಇವರು ಕಲ್ತ್ಕೊಳ್ತಾರೆ. ಅಂದರೆ ಹೈಸನ್ಬರ್ಗ್ ಅವರು ಕಲ್ತ್ಕೋತಾರೆ. ಹೇಗಿದ್ದರೂ ಆ ಕಾಲದಲ್ಲಿ ಇನ್ನು ಈ ಒಂದು ಥಿಯರಿ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಈ ಕೊನೆಯ ಸಂಗತಿ ಸಹಜವಾಗಿಯೇ ಭಾಷಣಕಾರರ ಆಸಕ್ತಿಯನ್ನು ತೀವ್ರವಾಗಿ ಸೆಳೆಯುತ್ತೆ. ಬೋರ್ನ ಪ್ರತಿಯೊಂದು ಹೊಸ ಕಾರ್ಯ ಮ್ಯೂನಿಕ್ ಸೆಮಿನಾರ್ನಲ್ಲಿ ಜೋರಾಗಿಯೂ ಭಾವಸ್ಪರ್ಶಿಯಾಗಿಯೂ ಚರ್ಚೆಗೆ ಒಳಗಾಗ್ತಾ ಇತ್ತಂತೆ. ಸೋಮರ್ಫೆಲ್ಡ್ ಅವರು ಹೈಸನ್ಬರ್ಗ್ ಅವರನ್ನು 1921 ಬೇಸಿಗೆಯಲ್ಲಿ ತಮ್ಮ ಜೊತೆ ಗೊಟ್ಟಿಂಗೆನ್ಗೆ ಬರೋದಕ್ಕೆ, ಭಾಷಣ ಮಾಡೋದಕ್ಕೆ ಕೇಳ್ಕೊಂಡಿದ್ದು ಬಹಳ ಮುಖ್ಯವಾಯಿತು. ಅಣು ಸಿದ್ಧಾಂತದ ಬಗ್ಗೆ ಭಾಷಣವನ್ನು ಮಾಡಿ ಅಂತ ಹೇಳಿ ಕರೆದಿದ್ದು ಮುಖ್ಯವಾಯಿತು. ಮುಂದೆ ಅದು ಬೋರ್ ಉತ್ಸವ ಅನ್ನುವಂತಹ ಒಂದು ಭಾಷಣ ಮಾಲಿಕೆಯಲ್ಲೇ, ಅಂದರೆ ಪಾಡ್ಕ್ಯಾಸ್ಟಲ್ಲಿನೇ ವಿಜ್ಞಾನದ ಕುರಿತಾಗಿ ಸಾಕಷ್ಟು ವಿಚಾರಗಳ ಚರ್ಚೆಯನ್ನು ಮಾಡೋದಕ್ಕೆ ಅದೊಂದು ವೇದಿಕೆಯೂ ಕೂಡ ಆಯಿತು. ಮೊಟ್ಟ ಮೊದಲನೇದಾಗಿ ಈ ಮಾತುಕತೆಗಳು ಆಳವಾದ ಒಂದು ಪ್ರಭಾವವನ್ನು ಭಾಷಣಕಾರರಾದಂತಹ ಹೈಸನ್ಬರ್ಗ್ನ ಮನಸ್ಸಿನಲ್ಲಿ ಮುಟ್ಟಿ ಹೋಗಿತ್ತು. ಅಣು ರಚನೆ, ಅಂದರೆ ಆಟಮ್ನ ಒಂದು ರಚನೆ ಹೇಗೆ ಆಗಿತ್ತು ಅನ್ನೋದನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನದಲ್ಲಿ ಮನುಷ್ಯನೊಬ್ಬ ಜರ್ಮನೋ, ಡೆನಿಷೋ ಅಥವಾ ಇಂಗ್ಲೀಷೋ ಎನ್ನೋದು ಅಪ್ರಸ್ತುತ ಅನ್ನೋದನ್ನು ಇವರು ಕಲ್ತ್ಕೋತಾರೆ. ಬಹುಶಃ ಇದಕ್ಕಿಂತಲೂ ಮುಖ್ಯವಾದದ್ದು ವಿಜ್ಞಾನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋವಂತಹ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋದನ್ನು ನಾವು ಕಲ್ತ್ಕೋಬೇಕಾಗತ್ತೆ. ಅದು ನಂಬಿಕೆಯ ಅಥವಾ ಲೋಕದೃಷ್ಟಿಯ ಅಥವಾ ನಮ್ಮ ಸುಮ್ಮನೆ ಇಮ್ಯಾಜಿನೇಷನ್ ಥಿಯರಿಯ ಪ್ರಶ್ನೆ ಅಲ್ಲ. ಅದು ಬದಲಾಗಿ ಒಂದು ನಿರ್ದಿಷ್ಟ ಹೇಳಿಕೆ ಸರಳವಾದಂತಹ ಮಾತಲ್ಲಿರಬೇಕು. ಇಲ್ಲ ಅಂತಂದರೆ ಮಾತಲ್ಲಿ ಏನಾದರೂ ತಪ್ಪಿದರೆ ಆ ಥಿಯರಿಯಲ್ಲಿಯೂ ತಪ್ಪಿದೆ ಅನ್ನೋವಂಥದ್ದಾಗಿರುತ್ತೆ. ವ್ಯಕ್ತಿಯ ಮೂಲವಾಗಲಿ ಕುಲವಾಗಲಿ ಅದನ್ನು ನಿರ್ಧಾರ ಮಾಡೋದಿಲ್ಲ. ಅದನ್ನು ನಿರ್ಧರಿಸೋದು ಪ್ರಕೃತಿ, ಅಂದರೆ ನೇಚರ್. ಅಥವಾ ನಾವು ಹೀಗಲ್ಲ ಇದು ಹೀಗಿರಬೇಕು ಅಂತ ಹೇಳಿಬಿಟ್ರೆ ಅದು ನಾವು ರಚನೆ ಮಾಡಲಿಕ್ಕಾಗಲ್ಲ. ಆಟಮ್ ಅನ್ನೋವಂಥದ್ದನ್ನು ನಾವು ರಚನೆ ಮಾಡಲಿಕ್ಕಾಗಲ್ಲ. ಯಾಕಂದರೆ ದೇವರು ಮನುಷ್ಯ ಎರಡೂ ಬೇರೆ ಬೇರೆ. ದೇವರು ಮನುಷ್ಯನಂತೂ ಆಗಲಾರ ಅನ್ನೋವಂಥದ್ದನ್ನು ಇಲ್ಲಿ ಭಾಷಣಕಾರರಾದಂಥ ಹೈಸನ್ಬರ್ಗ್ ಅವರು ಹೇಳ್ತಾ ಹೋಗ್ತಾರೆ. ಈ ಅನುಭವಗಳಿಂದ ತಮ್ಮ ಒಂದು ಅರಿವನ್ನು, ಅಂದರೆ
ನಾಲೆಡ್ಜನ್ನು ಹೆಚ್ಚಿಸ್ಕೊಂಡಂತಹ ಹೈಸನ್ಬರ್ಗ್ ಅವರು ಮ್ಯೂನಿಕ್ಕಿಗೆ ಮತ್ತೆ ವಾಪಸ್ ಆಗ್ತಾರೆ. ಜೊತೆಗೆ ಸೊಮರ್ಫೆಲ್ಡ್ ಅವರ ನಿರ್ದೇಶನದಲ್ಲಿ ಆಣ್ವಿಕ ರಚನೆಗಳ ಮೇಲೆ ಅವರದ್ದೇ ಆದಂತಹ ಸ್ವಂತ ಪ್ರಯೋಗಗಳನ್ನು ಕೈಗೊಳ್ತಾರೆ. ಜೊತೆಗೆ ಹೈಸನ್ಬರ್ಗ್ ಅವರು ಡಾಕ್ಟರೇಟ್ ಪರೀಕ್ಷೆ ಮುಗಿಸಿದ ನಂತರ ಕೊಪೆನ್ಹೇಗನ್ಗೆ ಹೋಗ್ತಾರೆ. 1924 ವೈಶಾಖದಲ್ಲಿ ರಾಕ್ಫೆಲ್ಲರ್ ಸಹಾಯಧನದೊಂದಿಗೆ ಬೋರ್ಹ ಜೊತೆ ಕೆಲಸ ಮಾಡೋದಕ್ಕೆ ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದಂತಹ ಯುವಜನರ ಒಂದು ಕಮಿಟಿ ಇರುತ್ತೆ. ಅದರ ಒಳಗೆ ಈ ಹೈಸನ್ಬರ್ಗ್ ಅವರು ಕೂಡ ಸೇರಿಕೊಳ್ತಾರೆ. ಇಂಗ್ಲಿಷ್, ಅಮೇರಿಕನ್, ಸ್ವೀಡಿಷ್, ನಾರ್ವೇಜಿಯನ್, ಡಚ್ ಮತ್ತು ಜಪಾನ್ ಅವರೆಲ್ಲರೂ ಕೂಡ ಒಂದೇ ಸಮಸ್ಯೆ ಮೇಲೆ ಕೆಲಸ ಮಾಡ್ತಾಯಿದ್ರು ಅಂದರೆ ತಪ್ಪಾಗಲ್ಲ. ಅದೇ ಬೋರ್ನ ಅಣು ಸಿದ್ಧಾಂತದ ಮೇಲೆ ಕೆಲಸವನ್ನು ಮಾಡ್ತಾಯಿದ್ರು. ಎಲ್ಲರೂ ಯಾವಾಗಲೂ ಒಂದು ದೊಡ್ಡ ಪರಿವಾರದ ಥರ ಒಟ್ಟಾಗಿ ಇರ್ತಾಯಿದ್ರು. ಪ್ರವಾಸದಲ್ಲಾಗಿರ್ಬೋದು, ಸೋಷಿಯಲಿಸ್ಟಿಕ್ ಲೈಫಲ್ಲಾಗಿರ್ಬೋದು, ಆಟ ಓಟಗಳಲ್ಲಾಗಿರ್ಬೋದು, ಜೊತೆಗೆ ಭೌತ ವಿದ್ವಾಂಸರ ಜೊತೆಗೆ ಈ ಒಂದು ಸಂಘದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದಂತಹ ಜನರನ್ನು ಮತ್ತು ಅವರ ಆಲೋಚನೆಗಳು ಏನಿದೆ ಅನ್ನುವಂತಹ ಒಂದು ವಿಚಾರವನ್ನು ಅರಿತುಕೊಳ್ಳುವಂತಹ ಒಂದು ಸುಸಂದರ್ಭ ಹೈಸನ್ಬರ್ಗ್ಗೆ ಒದಗಿ ಬಂತು. ಇದಕ್ಕೆ ಅಗತ್ಯವಾದಂತಹ ಬೇರೆ ಭಾಷೆಗಳನ್ನು ಕಲಿತ್ಕೊಳ್ಳೋದು, ಮಾತಾಡೋದು, ಅಂತಹ ವಿಚಾರಗಳನ್ನೆಲ್ಲ ಕಲಿಯೋದು ನಿಜಕ್ಕೂ ಲೇಖಕರಿಗೆ ಒಂದು ಆಸಕ್ತಿದಾಯಕವಾದಂತಹ ವಿಚಾರವಾಗಿತ್ತು. ಒಂದು ಕಠಿಣವಾದಂತಹ ವಿಜ್ಞಾನದ ಸಮಸ್ಯೆ ಮೇಲೆ ಎಲ್ಲರೂ ಕೂಡ ಸಮಾನ ಮನಸ್ಕರಾಗಿ ಗಮನವನ್ನು ಕೇಂದ್ರೀಕರಿಸಿ ರಾಷ್ಟ್ರ, ಜನಾಂಗ ಅನ್ನೋಂತಹ ಭಿನ್ನತೆಗಳನ್ನು, ಡಿಫ್ರೆನ್ಸಸ್ಸನ್ನು ನೆಗ್ಲೆಕ್ಟ್ ಮಾಡಿಕೊಂಡು ನಮಗೇನೇನು ಹೆಚ್ಚೆಚ್ಚು ಗೊತ್ತು ಅದನ್ನು ನಾವು ಈ ವಿಚಾರದಲ್ಲಿ ತೊಡಗಿಸ್ಕೊಳ್ತಾ ಹೋಗಬೇಕು ಅಂತ ಎಲ್ಲರೂ ಕೂಡ ಒಂದುಗೂಡಿದ್ದು ಆ ವಿಚಾರವನ್ನು ಬೇಗವಾಗಿ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು, ಅಂದರೆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಯಿತು ಅಂತ ಇಲ್ಲಿ ಲೇಖಕರು ಅಂದರೆ ಭಾಷಣಕಾರರು ಹೈಸನ್ಬರ್ಗ್ ಹೇಳ್ತಾರೆ. ಈ ಎಲ್ಲ ದೊರೆತಂತಹ ಅವಕಾಶಗಳನ್ನು ಒಂದುಗೂಡಿಸ್ಕೊಂಡು ಹೈಸನ್ಬರ್ಗ್ 1925 ಬೇಸಿಗೆಯಲ್ಲಿ ಕೇಂಬ್ರಿಡ್ಜ್ಗೆ ಬರ್ತಾರೆ. ಬಂದು ಅಲ್ಲಿನ ಕಾಲೇಜೊಂದರಲ್ಲಿ ಒಂದು ಚಿಕ್ಕ ತಂಡದ ಎದುರಿಗೆ ಅವರು ಮಾಡಿದಂತಹ ಕೆಲಸ ಮತ್ತು ಅದರಿಂದ ದೊರೆತಂತಹ ಫಲಿತಾಂಶಗಳನ್ನು ಕುರಿತು ಮಾತಾಡ್ತಾರೆ. ರಷ್ಯನ್ ಭೌತವಿಜ್ಞಾನಿಯಾದಂತಹ ಕಪಿಟ್ಜಾನ ಕೊಠಡಿಯಲ್ಲಿ ಒಬ್ಬ ತುಂಬ ಚುರುಕಾದಂತಹ ಯುವ ವಿದ್ಯಾರ್ಥಿ ಇದ್ದ. ಅವನಿಗಿನ್ನ 23 ವಯಸ್ಸು ಆಗಿರಲಿಲ್ಲ. ಅವನು ಈ ಹೈಸನ್ಬರ್ಗ್ರ ಸಮಸ್ಯೆಗಳನ್ನು ಎತ್ಕೊಂಡು ಕೆಲವೇ ತಿಂಗಳುಗಳಲ್ಲಿ ಈ ಅಣುಶಾಸ್ತ್ರದ ಬಗ್ಗೆ ಕೋಡ್ಗಳನ್ನು ರೆಡಿ ಮಾಡ್ತಾನೆ. ಕೋಡಿಂಗ್ ಅಂತ ನಾವು ಹೇಳ್ತೀವಲ್ಲ, ಈ ಅಣುಶಾಸ್ತ್ರದ ಮೇಲೆ ಒಂದು ಕೋಡಿಂಗನ್ನು, ಅದರ ಒಂದು ಥಿಯರಿಯನ್ನು ರಚನೆ ಮಾಡ್ತಾನೆ. ಅವನ ಹೆಸರು ಡಿರಾಕ್ ಅಂತ ಆಗಿತ್ತು. ಗಣಿತದಲ್ಲಿ ಅವನಿಗೆ ತುಂಬ ಚುರುಕು ಬುದ್ಧಿ ಇತ್ತು. ಅವನ ಒಂದು ಯೋಚನೆಯ ವಿಧಾನ ಹೈಸನ್ಬರ್ಗ್ ಅವರಿಗೆ ತುಂಬ ವಿಭಿನ್ನವಾಗಿ ಕಾಣಿಸ್ತಾ ಇತ್ತು. ಅವರಿಗೆ ಗೋಟಿಂಗ್ನಲ್ಲಿ ಅಭ್ಯಾಸವಿದ್ದಂತಹ ವಿಧಾನಗಳಿಗಿಂತಲೂ ಈ ಡಿರಾಕ್ನ ಗಣಿತೀಯ ವಿಧಾನಗಳು ತುಂಬ ಡಿಫ್ರೆನ್ಸಸನ್ನು ತೋರಿಸ್ತಾ ಇತ್ತು. ಆದರೆ ತುಂಬ ಅರ್ಥಪೂರ್ಣವಾಗಿಯೂ ಇತ್ತು ಅಂತಲೂ ಅನ್ನಿಸ್ತಿತ್ತು. ಕೊನೆಯಲ್ಲಿ ಅವನು ಬೋರ್ನ್, ಜೋರ್ಡಾನ್ ಮತ್ತು ಹೈಸನ್ಬರ್ಗ್ ಮುಟ್ಟಿದಂತಹ ಪರಿಣಾಮಗಳನ್ನೇ ತಲುಪ್ತಾನೆ. ಅಂತೂ ಪ್ರಮುಖವಾದಂತಹ ಹೆಚ್ಚಿನ ವಿಚಾರಗಳಲ್ಲಿ ಈ ಮರುನಿಶ್ಚಯ ಮತ್ತು ಪರಿಣಾಮಗಳು, ಅಂದರೆ ಯಾವುದೇ ಒಂದು ಥಿಯರಿಗಾದರೂ ಅದರ ಒಂದು ಸ್ಟಿಮ್ಯುಲಸ್ ಮತ್ತು ಎಫೆಕ್ಟ್ಗಳನ್ನ ನಾವೇನು ನೋಡ್ತೀವಿ, ಅಷ್ಟೊಂದು ಇದು ಒಬ್ಬರಿಗೆ ಮಾಡಿದಂತಹ ಒಂದು ಪ್ರಯೋಗಗಳ ಒಂದು ಫಲಿತಾಂಶ ಏನಿತ್ತು ತುಂಬ ವಸ್ತುನಿಷ್ಠತೆಯಿಂದ ಕೂಡಿತ್ತು. ಅಂದರೆ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಒಂದೇ ರೀತಿಯಾದಂತಹ ಒಂದು ರಿಸಲ್ಟನ್ನು ಒದಗಿಸಿತ್ತು. ಅದು ಏನಾಯಿತು, ಅವರ ವಿಜ್ಞಾನದ ಬಗ್ಗೆ ಅವರಿಗೆ ಇದ್ದಂತಹ ಒಂದು ನಾಲೆಡ್ಜ್ನ ಬಗ್ಗೆ ಈ ಭಾಷೆ, ದೇಶ, ಧರ್ಮ ಅವುಗಳನ್ನು ಮೀರಿದಂತಹ ಒಂದುಗೂಡಿಕೆಯಲ್ಲಿ, ಒಗ್ಗಟ್ಟಿನಲ್ಲಿ ಆ ವಿಚಾರ ಇವುಗಳನ್ನು ನಿಲ್ಲಿಸುತ್ತೆ. ಕೊನೆಗೆ ಈ ಒಂದು ಅತ್ಯುತ್ತಮವಾದಂತಹ ಒಂದು ಕೆಲಸದಿಂದಾಗಿ ಕೊಪೆನ್ಹೆಗನ್ ಮತ್ತು ಕೇಂಬ್ರಿಡ್ಜ್ನಂತೆ ಗೊಟಿಂಗೆನ್ ಕೂಡ ಅಣುವಿಜ್ಞಾನಿಗಳ ಒಂದು ಅಂತಾರಾಷ್ಟ್ರೀಯ ಪರಿವಾರವಾಗಿ ಹಾಗೇ ಉಳ್ಕೊಳ್ಳುತ್ತೆ. ಅಲ್ಲಿನ ಕಾರ್ಯ ಫ್ರ್ಯಾಂಕ್ ಬೋರ್ನ್ ಮತ್ತು ಓಹುಲ್ ಅವರಿಂದ ಡೈರೆಕ್ಟ್ ಮಾಡಲಾಗ್ತಿತ್ತು. ಅಲ್ಲಿನ ಕೆಲಸಗಳು ಏನೇನು ಅನ್ನೋದನ್ನ ತಿಳಿಸಲಾಗ್ತಿತ್ತು. ಹಾಗೂ ಅಣು ಬಾಂಬಿನ ಸಂದರ್ಭದಲ್ಲಿ ಓಪೆನ್ಹೈಮರ್ ಮತ್ತು ಬ್ಲ್ಯಾಕೆಟ್ ಹಾಗೂ ಆ ಕಾಲದಲ್ಲಿ ಗೊಟೆಂಗ್ನಲ್ಲಿ ಕಲಿತಿದ್ದಂತಹ ಫರ್ಮಿ ಮುಂತಾದವರು ಅತ್ಯಂತ ಮುಖ್ಯವಾದಂತಹ ವ್ಯಕ್ತಿಗಳಾಗಿದ್ದರು ಅನ್ನೋವಂಥದ್ದನ್ನು ಇಲ್ಲಿ ಹೈಸನ್ಬರ್ಗ್ ನೆನೀತಾರೆ. ಹೈಸನ್ಬರ್ಗ್ ಯಾಕೆ ಇದನ್ನು ಪರ್ಸನಲಿ ನೆನಪಿಸ್ಕೊಂಡ್ರು ಅಂತ ಅಂದರೆ, ವಿಜ್ಞಾನ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ನಿಲ್ಲುತ್ತೆ ಅನ್ನೋವಂತಹದ್ದರ ಉದಾಹರಣೆಗೆ ಮಾತ್ರ.
ಆದರೆ ಬೇರೆ ಹಲವಾರು ವಿಜ್ಞಾನಗಳಲ್ಲೂ ಕೂಡ ಇದು ಶತಮಾನಗಳಿಂದ ಹೀಗೆ ಇದ್ದಿದ್ದು ಮತ್ತು ಈ ಅಣುವಿಜ್ಞಾನಿಗಳ ಪರಿವಾರ ಯಾವ ವಿಧಾನದಲ್ಲೂ ಕೂಡ ಏನೋ ಇವರು ತುಂಬ ಒಂದು ಅಲ್ಟಿಮೇಟಾಗಿ ಏನೋ ಒಂದು ಕೆಲಸ ಮಾಡಿದ್ದಾರೆ ಅನ್ನುವಂತಹ ರೀತಿಯಲ್ಲೇನಿರಲಿಲ್ಲ. ಸಮಾನವಾದಂತಹ ಕಾರ್ಯದ ಮುಖಾಂತರ ರಾಷ್ಟ್ರದ ಗಡಿಗಳನ್ನು ಮೀರಿ ಸಂಬಂಧ ಹೊಂದಿರುವಂತಹ ಒಂದು ಪಂಡಿತರ ಸಂಘ ಅಂತ ಹೇಳಿ ನಾವು ಇದನ್ನು ಗುರುತಿಸ್ಬೋದು, ವಿಜ್ಞಾನದ ಹೆಸರಿಂದ ಗುರುತಿಸಬಹುದು ಅಂತ ಭಾಷಣಕಾರರಾದಂತಹ ಹೈಸನ್ಬರ್ಗ್ ಹೇಳ್ತಾರೆ. ಇತ್ತೀಚೆಗೆ ಇದಕ್ಕೆ ಒಂದು ಉದಾಹರಣೆಯಾಗಿ ವಿದ್ಯಾರ್ಥಿಗಳೇ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ಸುನೀತಾ ವಿಲಿಯಮ್ ಅವರು ಬಾಹ್ಯಾಕಾಶ ಯಾತ್ರೆಯನ್ನು ಮುಗಿಸ್ಕೊಂಡು ಮತ್ತೆ ಪುನಃ ಭೂಮಿಗೆ ಮರಳಿದರು. ಎಲ್ರಿಗೂ ಗೊತ್ತಿರಲಿ, ಇಲ್ಲಿ ಭಾರತ, ರಷ್ಯಾ, ಅಮೇರಿಕಾ ಮೊದಲಾದ ದೇಶಗಳಿಂದ ವಿಜ್ಞಾನಿಗಳ ತಂಡ ಹೋಗಿತ್ತು. ಅವರೆಲ್ಲರೂ ಹೋದಂಥದ್ದು ಯಾವುದೋ ಒಂದು ಸಿದ್ಧಾಂತವನ್ನು ರಚನೆ ಮಾಡಲಿಕ್ಕಾಗಿಯೇ ವಿನಃ ಅದು ನನ್ನ ದೇಶ ರಚನೆ ಮಾಡಿದ್ದು, ಇದು ನನ್ನ ದೇಶ ರಚನೆ ಮಾಡಿದ್ದು ಅಂತ ಹೇಳಿ ವಿಭಾಗವನ್ನು ಮಾಡಿಕೊಳ್ಳಿಕ್ಕಾಗಿ ಅಲ್ಲ ಅನ್ನುವಂತಹದ್ದನ್ನು ನಾವು ಈ ಒಂದು ಉದಾಹರಣೆಗೆ ಲಿಂಕ್ ಮಾಡ್ಕೋಬಹುದು. ಜೊತೆಗೆ ಹೈಸನ್ಬರ್ಗ್ ಅವರು ವಿಜ್ಞಾನ ಕೂಟದ ಜೊತೆಗೆ ಇನ್ನೊಂದು ಗಣಿತ ವಿಜ್ಞಾನ ಕೂಟವನ್ನು ಕೂಡ ಹೆಸರಿಸಬೇಕು ಅಂತ ಹೇಳ್ತಾರೆ. ಆ ಒಂದು ಕೂಟ ಏನು ಮಾಡಿತ್ತು ಅನ್ನೋವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಯಾವುದೇ ಭಾಷೆ ಅಥವಾ ರಾಷ್ಟ್ರೀಯತೆ ಮಿತಿಗಳನ್ನು ಮೀರಿದಂತಹ ಒಂದು ಸಂಬಂಧ ಕೆಲವೊಂದು ವ್ಯಕ್ತಿಗಳನ್ನು ಒಂದುಗೂಡಿಸ್ತು. ಅವರು ಅವರ ಬದುಕನ್ನು ಈ ಹೊಸ ವಿಜ್ಞಾನಕ್ಕೋಸ್ಕರ ಧಾರೆ ಎರೆದ್ರು. ಅವರು ಹೊಸದಾಗಿರುವಂತಹ ಒಂದು ಸುಸಂಸ್ಕೃತ ವರ್ಗವಾಗಿ ನಿಂತ್ಕೊಳ್ತಾರೆ. ಹಾಗೂ ಅವರು ತಾವೇನು ಮಾಡ್ತಿದ್ದೀವಿ, ಯಾತಕ್ಕಾಗಿ ಮಾಡ್ತಿದ್ದೀವಿ ಅನ್ನುವಂತಹ ಒಂದು ಸ್ವಯಂ ಪ್ರಜ್ಞೆಯನ್ನು ಅಂದರೆ ಸೆಲ್ಫ್ ಅವೇರ್ನೆಸ್ಸನ್ನು ಹೊಂದಿದ್ರು. ಸುಮಾರು ರಿನೆಸೆನ್ಸ್ ದಿನಗಳಲ್ಲಿ ಮಾನವತಾವಾದಿಗಳು ಮತ್ತು ಕಲಾವಿದರು ಅಂಥದ್ದೊಂದು ವರ್ಗವನ್ನು ರೂಪಿಸ್ಕೊಂಡ ಹಾಗೆ ಲ್ಯಾಟಿನ್ ಮತ್ತು ಫ್ರೆಂಚ್ ಭಾಷೆಗಳು ಪರಸ್ಪರ ತಿಳಿವನ್ನು ಪಡೆದುಕೊಂಡು ಹೇಗೆ ಒಂದು ಭಾಷೆಯ ಇರುವಿಕೆಯನ್ನು ಸೃಷ್ಟಿ ಮಾಡ್ತೋ ಹಾಗೆ ಅವು ವಿಶ್ವ ವೈಜ್ಞಾನಿಕ ಸಾಹಿತ್ಯದ ಸಾಧನೆಗಳಾಯಿತು. ಅಂದರೆ ರೆನೆಸೆನ್ಸ್ ಪೀರಿಯಡು ಮತ್ತು ಈ ಲ್ಯಾಟಿನ್ ಮತ್ತು ಫ್ರೆಂಚ್ ಭಾಷೆಗಳು ಪರಸ್ಪರ ಒಂದುಗೂಡಿ ಒಬ್ಬರಿಗಾಗಿ ಒಬ್ಬರು ನಿಂತಹ ಸಂದರ್ಭಗಳಿದೆಯಲ್ಲ, ಅದನ್ನು ಇಲ್ಲಿ ಹೊಸ ವೈಜ್ಞಾನಿಕ ದೃಷ್ಟಿಕೋನಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಒಂದು ಸಾಧನಗಳಾಯಿತು ಅಂತ ಹೇಳಿ ಇಲ್ಲಿ ಹೈಸನ್ಬರ್ಗ್ ನೆನೀತಾರೆ. ಜೊತೆಗೆ 17ನೇ ಶತಮಾನದ ಮಧ್ಯಭಾಗದಲ್ಲಿ ಅದಾಗಲೇ ತತ್ವಜ್ಞಾನಿಗಳ ಮತ್ತು ವಿಜ್ಞಾನಿಗಳ ನಡುವೆಯೇ ಒಂದು ಸಹಭಾಗಿತ್ವ ಕೇಂದ್ರವಾಗಿ ಪ್ಯಾರಿಸ್ ತನ್ನ ಗುರುತನ್ನು ಗುರುತಿಸ್ಕೊಂಡಿತ್ತು. ಅಲ್ಲಿ ಗಸೆಂಡಿ, ಮಾರ್ಸನ್ ಮತ್ತು ಹಾಬ್ಸ್ನ ವಿಚಾರಗಳು ವಿನಿಮಯವಾದವು, ಒಬ್ಬರಿಗೊಬ್ಬರ ಜೊತೆ ಹಂಚಿಕೊಳ್ಳಲ್ಪಟ್ಟವು. ಜೊತೆಗೆ ಜನರ ಜೊತೆ ಬೆರೆಯದೇ ಇದ್ದಂತಹ ಕೆಲವು ಪಂಡಿತರು ಏನಿದ್ದಾರೆ, ಅದರಲ್ಲಿ ಮುಖ್ಯರಾದಂತಹ ಡೆಕಾರ್ತ್ ಅವರು ಕೂಡ ಈ ಒಂದು ಸಂಘಟನೆಯಲ್ಲಿ ತಮ್ಮ ಪಾತ್ರವನ್ನು ವಹಿಸ್ತಾರೆ. ಅವರ ಇರುವು ಹಾಬ್ಸ್ನ ಮೇಲೆ ಮತ್ತು ನಂತರ ಲೈಬ್ನಿಟ್ಸ್ನ ಮೇಲೆನೂ ಕೂಡ ಮರೆಯಲಾರದಂತಹ ಒಂದು ಪ್ರಭಾವ ಬೀರಿತು. ಯಾಕಂದರೆ ಇಬ್ಬರು ಗಣಿತ ವಿಜ್ಞಾನದ ವಿಚಾರಗಳಿಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ರು. ಹಾಗಾಗಿ ಲಂಡನ್ ಇನ್ನೊಂದು ಪ್ರಮುಖ ಕೇಂದ್ರ ಆಯಿತು ಈ ಒಂದು ಪ್ರಯೋಗಗಳಲ್ಲಿ ಅಂತ ಹೇಳಿ ಇಲ್ಲಿ ಹೈಸನ್ಬರ್ಗ್ ಹೇಳ್ತಾರೆ. ಇದರಿಂದ ಏನು ಗೊತ್ತಾಗುತ್ತೆ, ಏನು ತಿಳ್ಕೊಬೇಕು ನಾವು ಅಂದರೆ, ಇತಿಹಾಸದ ಉದ್ದಕ್ಕೂ ವಿಜ್ಞಾನದಲ್ಲಿ ಹೀಗೆ ಕೆಲಸ ನಡೀತಾನೆ ಇತ್ತು ಮತ್ತು ರಿಪಬ್ಲಿಕ್ ಆಫ್ ಸೇಜಸ್ ಯುರೋಪಿನ ಜೀವನದಲ್ಲಿ ಯಾವತ್ತೂ ಕೂಡ ಪ್ರಧಾನ ಪಾತ್ರವನ್ನು ವಹಿಸ್ತು ಅಂತ ಹೇಳಿದರೆ ತಪ್ಪಾಗಲ್ಲ. ಅಂಥದ್ದೊಂದು ಅಂತಾರಾಷ್ಟ್ರೀಯ ಸಂಘಟನೆಯಲ್ಲಿ ಹೈಸನ್ಬರ್ಗ್ ಅವರು ಕೂಡ ಒಬ್ಬ ವೈಜ್ಞಾನಿಕ ತಿಳುವಳಿಕೆ ಇದ್ದಂತಹ ವ್ಯಕ್ತಿಯಾಗಿ ಜನರ ಸೇವೆ ಮಾಡೋದಕ್ಕೆ ಅವಕಾಶ ದೊರೆತಿದ್ದು ಅವರಿಗೆ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ಅದಕ್ಕೆ ವಿರುದ್ಧವಾಗಿ ಆ ವಿಜ್ಞಾನ ಅನ್ನೋದು ಮನುಷ್ಯನೊಬ್ಬನ ಕ್ಷಿತಿಜವನ್ನು ವಿಸ್ತರಿಸಿ, ಅಂದರೆ ಮನುಷ್ಯನೊಬ್ಬನ ಯೋಚನಾ ಲಹರಿಯನ್ನು ವಿಸ್ತರಿಸಿ ಅವನ ಸ್ವಂತ ದೇಶದ ಉತ್ತಮ ಸಂಗತಿಗಳ ಬಗ್ಗೆ ಅವನ ಪ್ರೀತಿಯ ಮತ್ತು ಆದರಗಳನ್ನು ತೋರಿಸುವಂತಹ ವಿಚಾರವನ್ನು ಹೆಚ್ಚು ಮಾಡುತ್ತೆ. ಅವನು ತನ್ನ ದೇಶವನ್ನು ಪ್ರೀತಿಸೋದಕ್ಕೆ ಕಲಿತಾನೆ, ಹಾಗೆ ದೇಶಕ್ಕೆ ಋಣಿಯಾಗಿರ್ತಾನೆ. ಈ ಎಲ್ಲ ನೈಜ ಮನುಷ್ಯ ಸಂಬಂಧಗಳು ದ್ವೇಷವನ್ನು, ಯುದ್ಧವನ್ನು ತಪ್ಪಿಸುವಲ್ಲಿ ಮೇಲ್ನೋಟಕ್ಕೆ ಏನೂ ಮಾಡದಂತೆ ಅನಿಸೋದಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ತಾನು ಮಾತಾಡಬೇಕು ಅಂತ ಹೇಳಿ ಇಲ್ಲಿ ಹೈಸನ್ಬರ್ಗ್ ಹೇಳ್ತಾರೆ. ವಿಜ್ಞಾನ ಅನ್ನುವಂಥದ್ದು ಸಾರ್ವಜನಿಕ ಬದುಕಿನ ಒಂದು ಸಣ್ಣ ಭಾಗ ಅಷ್ಟೇ. ಪ್ರತಿಯೊಂದು ದೇಶದಲ್ಲೂ ಕೆಲವು ಮಂದಿ ಮಾತ್ರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹವರು ಇರ್ತಾರೆ. ವಿಜ್ಞಾನದ ರಾಜಕೀಯ ಪ್ರಭಾವ ಯಾವತ್ತೂ ಕೂಡ ಅಲ್ಪ ಪ್ರಮಾಣದ್ದೇ ಆಗಿರುತ್ತೆ. ಆದರೆ ಇದು ವಿಜ್ಞಾನಿಯನ್ನು ಕೆಲವು ಸಂಗತಿಗಳಲ್ಲಿ ಆಗಾಗ ಬೇರೆ ಗುಂಪಿನಿಂದ ಹೆಚ್ಚು ಕಷ್ಟಕರ ಪರಿಸ್ಥಿತಿಯಲ್ಲಿ ನಿಲ್ಲಿಸುತ್ತೆ.
ವಿಜ್ಞಾನ ತನ್ನ ಪ್ರಯೋಗಗಳನ್ನು ಜನರ ಜೀವನದ ಮೇಲೆ ಅನ್ವಯ ಆಗುವಂತೆ ಮಾಡೋದರಲ್ಲಿ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ. ಅಭಿವೃದ್ಧಿ ಮತ್ತು ರಾಜಕೀಯ ಶಕ್ತಿ ವಿಜ್ಞಾನದ ಸ್ಥಿತಿಯನ್ನು ಅವಲಂಬಿಸಿರುತ್ತೆ. ಮತ್ತು ಭಾಳಷ್ಟು ಸಲ ವಿಜ್ಞಾನಿ ನಿರ್ಧಾರ ಮಾಡಬೇಕಾಗತ್ತೆ, ತಾನು ಮಾಡ್ತಿರುವಂತಹ ಕೆಲಸ ಒಳ್ಳೆಯದ್ದಾ ಕೆಟ್ಟದ್ದಾ, ಇದು ರಾಷ್ಟ್ರದ ನಡುವೆ ಸ್ನೇಹ ಸಹಬಾಳ್ವೆಯನ್ನು ಮೂಡಿಸುತ್ತಾ ಅಥವಾ ಭಿನ್ನಾಭಿಪ್ರಾಯಗಳನ್ನು ತಂದುಬಿಡುತ್ತಾ, ಇದು ಜನರನ್ನು ಒಗ್ಗೂಡಿಸುತ್ತಾ ಅಥವಾ ಬೇರ್ಪಡಿಸುತ್ತಾ ಅನ್ನೋವಂತಹ ವಿಚಾರಗಳನ್ನೆಲ್ಲ ಒಬ್ಬ ವಿಜ್ಞಾನಿಯಾಗಿ ನಿರ್ಣಯ ಮಾಡಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಒಬ್ಬ ವಿಜ್ಞಾನಿ ಕೆಲವೊಮ್ಮೆ ನೋವು ನೀಡುವಂತಹ ನಿರ್ಣಯಗಳನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಬೇರೆ ಬೇರೆ ವಿಜ್ಞಾನಗಳಲ್ಲಿ ಈ ಪರಿಸ್ಥಿತಿ ಸ್ವಲ್ಪ ವ್ಯತ್ಯಾಸ ಇದ್ದರೂ ಇರಬಹುದು. ವೈದ್ಯಕೀಯ ಉದ್ಯೋಗಿಯೊಬ್ಬ ರಾಷ್ಟ್ರೀಯತೆಯ ಪ್ರಶ್ನೆ ಇಲ್ಲದೆ ರೋಗಿಗಳಿಗೆ ಹೇಗೆ ಚಿಕಿತ್ಸೆ ಕೊಡ್ತಾನೋ ಹಾಗೆಯೇ ರಾಷ್ಟ್ರದ ಒತ್ತಾಯಗಳಿಗೆ ಒಬ್ಬ ವಿಜ್ಞಾನಿ ಸುಲಭವಾಗಿ ಹ್ಞೂ ಅಂತ ಒಪ್ಪಿಕೋಬಲ್ಲ. ಆದರೆ ಹಾಗೆ ಒಪ್ಕೊಳ್ಳೋದಕ್ಕೂ ಮುಂಚೆ ಆತ ತನ್ನ ಮನಸ್ಸಾಕ್ಷಿಯನ್ನು ಹೊಂದಿಸ್ಕೊಂಡು ತನ್ನ ಸಂಶೋಧನೆಗಳು ಮುಂದೆ ಯಾವತ್ತೂ ಮಾರಕವಾಗಬಾರ್ದು ಸಮಾಜಕ್ಕೆ ಅಂತ ಹೇಳಿ ಆತ ನಿರ್ಣಯ ತಗೊಳ್ಳೋದಕ್ಕೆ ಆ ಕ್ಷಣದಲ್ಲಿ ಸಾಧ್ಯ ಇರೋದಿಲ್ಲ. ಆ ಕ್ಷಣದಲ್ಲಿ ನಾವು ಯಾವುದೋ ಪ್ರಯೋಗವನ್ನು ಮಾಡಬೇಕು, ಅದರ ಒಂದು ಫಲಿತಾಂಶವನ್ನು ಪಡಿಬೇಕು, ಜನತೆಗೆ ಅದನ್ನು ಉಡುಗೊರೆಯಾಗಿ ಕೊಡಬೇಕು ಅನ್ನೋದು ಮಾತ್ರ ವಿಜ್ಞಾನಿಯ ತಲೆಯಲ್ಲಿ ಇರುತ್ತೆ. ಒಂದೆಡೆ ತನ್ನದೇ ಪ್ರತ್ಯೇಕವಾದಂತಹ ಒಂದು ಯೋಚನೆಗಳು ಜನರ ಹಿತಕ್ಕಾಗಿ ಬಳಸಬೇಕು ಅನ್ನೋಂತಹ ಒಂದು ವಿಚಾರ ಪ್ರತಿಯೊಬ್ಬ ವಿಜ್ಞಾನಿಯಲ್ಲೂ ಇರುತ್ತೆ. ಆದರೆ ಆ ಮೂಲಕ ತನ್ನ ಯೋಚನೆಗಳನ್ನು ರಾಷ್ಟ್ರಕ್ಕೆ ನೀಡಿದಂತಹ ಸಂದರ್ಭದಲ್ಲಿ ಅದೇ ವಿಜ್ಞಾನಿ ತನ್ನ ವೃತ್ತಿಗೆ ತೋರಿಸಬೇಕಾದಂತಹ ನಿಷ್ಠೆಯನ್ನು ಕೆಲವೊಮ್ಮೆ ಮರಿಬೇಕಾಗತ್ತೆ. ಹಾಗಾಗಿ ಒಬ್ಬ ವಿಜ್ಞಾನಿಯ ಒಂದು ಕರ್ತವ್ಯ ಎಷ್ಟಿರುತ್ತೆ ಅಂದರೆ ಮಾನವೀಯ ಕರ್ತವ್ಯವನ್ನು ಮತ್ತು ನಾಗರಿಕ ಕರ್ತವ್ಯವನ್ನು ಎರಡನ್ನೂ ಕೂಡ ಒಗ್ಗೂಡಿಸ್ಕೊಂಡು ನಡಿಬೇಕಾದಂತಹ ಜವಾಬ್ದಾರಿ ಒಬ್ಬ ವಿಜ್ಞಾನಿ ಮೇಲೆ ಇರುತ್ತೆ. ವಿಜ್ಞಾನಿ ಮತ್ತು ರಾಷ್ಟ್ರದ ನಡುವೆ ಕಳೆದಂತಹ ದಶಕಗಳಲ್ಲಿ ಅಂದರೆ ಮಹಾಯುದ್ಧದ ಸಂದರ್ಭಗಳಲ್ಲಿ ಎಂತಹ ಆಲೋಚನೆಗಳಿತ್ತು ಅಂದರೆ, ಮೊದಲ ಮಹಾಯುದ್ಧದ ಕಾಲದಲ್ಲಿ ವಿಜ್ಞಾನಿಗಳು ತಮ್ಮ ತಮ್ಮ ದೇಶಗಳಿಗೆ ಎಷ್ಟು ಅಂಟುಕೊಂಡಿದ್ರು ಅಂದರೆ, ಯಾರು ಬೇರೆ ದೇಶದ ವಿಜ್ಞಾನಿಗಳು ಅವರ ಗ್ರೂಪಲ್ಲಿ ಇದ್ದರು ಅಂದರೆ ಅವರನ್ನು ಹೊರ ಹಾಕ್ತಾಯಿದ್ರು. ಅಥವಾ ಆ ವಿಜ್ಞಾನಿಗಳಿಗೆ ತಮ್ಮ ದೇಶದ ನೀತಿಯ ಪರವಾಗಿ ಇನ್ನೊಂದು ದೇಶದ ನೀತಿಯ ವಿರುದ್ಧವಾಗಿ ಹೇಳಿಕೆಗಳಿಗೆ ಸಹಿ ಮಾಡುವಂತಹ ಒಂದು ಶಕ್ತಿ, ಅಧಿಕಾರ ಎಲ್ಲವೂ ಇತ್ತು. ಆದರೆ ಇದು ಎರಡನೇ ಮಹಾಯುದ್ಧದ ಕಾಲದಲ್ಲಿ ನಡಿಲಿಲ್ಲ ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ವಿಜ್ಞಾನಿಗಳ ನಡುವಿನಂತಹ ಕೊಂಡಿ ಏನಾಗಿತ್ತು, ಹೆಚ್ಚು ಗಟ್ಟಿಯಾಗಿತ್ತು ಎರಡನೇ ಮಹಾಯುದ್ಧದ ಕಾಲದಲ್ಲಿ ಅಂತ ಇಲ್ಲಿ ಹೈಸನ್ಬರ್ಗ್ ಹೇಳ್ತಾರೆ. ಕೆಲವು ದೇಶಗಳಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ವಿಜ್ಞಾನಿಗಳು ಮತ್ತು ಅವರದೇ ಸರ್ಕಾರಗಳ ನಡುವೆ ಹೆಚ್ಚು ವೈಮನಸ್ಯಗಳು ಹುಟ್ಟುಕೊಳ್ತಾ ಇತ್ತು. ಹಾಗಾಗಿ ಸರ್ಕಾರದ ನೀತಿಗಳನ್ನು ವಿರೋಧಿಸಿ ತಮ್ಮದೇ ಆದಂತಹ ಸಿದ್ಧಾಂತಕ್ಕೆ ಅವರು ಕೆಲಸ ಮಾಡಬಹುದಾದಂತಹ ಹಕ್ಕನ್ನು ತಮ್ಮದಾಗಿಸ್ಕೊಂಡಿದ್ರು. ರಾಷ್ಟ್ರಗಳು ಸಂಶಯದಲ್ಲಿ ವಿಜ್ಞಾನಿಗಳನ್ನ ನೋಡ್ತಾ ಇದ್ರು. ಪರಿಣಾಮವಾಗಿ ವಿಜ್ಞಾನಿಗಳು ಕೆಲವೊಮ್ಮೆ ತಮ್ಮದೇ ದೇಶದಲ್ಲಿ ಕೈದಿಗಳಾಗ್ಬಿಡ್ತಾಯಿದ್ರು. ಹಾಗಾಗಿ ಅವರ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಂದರೆ ವಿಜ್ಞಾನಿಗಳ ನಡುವೆ ಇದ್ದಂತಹ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ದೇಶ ಯಾವಾಗಲೂ ಸಂಶೋಧನೆಯ ಸಂದೇಹದ ರೀತಿಯಲ್ಲೇ ನೋಡ್ತಾ ಇತ್ತು. ಪರಿಣಾಮವಾಗಿ ವಿಜ್ಞಾನಿಗಳು ಕೆಲವೊಮ್ಮೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಇದು ಏನು ನೀತಿಗೆ ವಿರುದ್ಧವಾದದ್ದು ಅನ್ನೋಂತಹ ರೀತಿಯಲ್ಲಿ ಕಾಣಲಾಗ್ತಿತ್ತು. ಈ ಬೆಳವಣಿಗೆ ಇದೆಯಲ್ಲ, ಅದು ರಾಷ್ಟ್ರೀಯ ಸಂಬಂಧದ ಎದುರು ಅದೃಷ್ಟಕರ ಅಂತಾರಾಷ್ಟ್ರೀಯ ಸಂಬಂಧವನ್ನು ಬಲಪಡಿಸುವಂತಹ ಒಂದು ಹೆಜ್ಜೆಯ ಕಡೆಗೆ ಹೊರಳಿತು ಅಂತ ಹೇಳ್ಬೋದು. ಆದರೆ ಅದು ಜನಕೂಟ ವೈಜ್ಞಾನಿಕ ಉದ್ಯೋಗದ ವಿರುದ್ಧವೇ ತಿರುಗಿ ಬೀಳುವಂತಹ ಅಪನಂಬಿಕೆ, ವೈರತ್ವ, ಗಂಡಾಂತರಗಳನ್ನು ಸೃಷ್ಟಿ ಮಾಡ್ಬೋದಾದಂತಹ ಮತ್ತೊಂದು ಅಲೆಯಾಗಿ ಬರ್ತಾ ಇದೆ ಅನ್ನುವಂತಹ ಜಾಗ್ರತೆಯನ್ನು ಆಗ ತೆಗೆದುಕೊಳ್ಬೇಕಾಗಿ ಬಂತು. ಅಂಥ ಸಂಕಷ್ಟಗಳು ಹಿಂದಿನ ಶತಮಾನದಲ್ಲೂ ಇತ್ತು. ಪ್ರಚಲಿತ ರಾಜಕೀಯ ಶಕ್ತಿಯ ವಿರುದ್ಧ ವಿಜ್ಞಾನಿಗಳು ತಮ್ಮ ವಿಶ್ವಾಸಗಳಿಗೆ ಪ್ರತಿಯಾಗಿ ಕ್ಷಮಾಗುಣವನ್ನು, ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದಂಥ ಸಂದರ್ಭದಲ್ಲಿ ಒಬ್ಬ ಗೆಲಿಲಿಯೋ ಅಥವಾ ಜಿಯಾರ್ಡಿನೋ ಬ್ರನೋ ಬಗ್ಗೆ ಯೋಚಿಸಿದರೆ ಸಾಕು, ಇವತ್ತಿಗೆ ಆ ಸಂಕಷ್ಟಗಳು ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸಿದಂತಹ ವಿಚಾರವಾಗಿತ್ತು ಮತ್ತು ವಿಜ್ಞಾನದ ಒಂದು ಎಫೆಕ್ಟಿವ್ ರಿಸಲ್ಟ್ಸ್ ಮಿಲಿಯನ್ ಗಟ್ಟಲೆ ಜನರ ವಿಧಿಯನ್ನು ತೀರ್ಮಾನಿಸಬಲ್ಲದ್ದಾಗಿತ್ತು ಅನ್ನೋದರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ತಾರೆ. ಇದು ಹೈಸನ್ಬರ್ಗ್ರಂತಹ ಎಷ್ಟೋ ವಿಜ್ಞಾನಿಗಳ ಬದುಕಿನ ಭೀಕರವಾದ ಮತ್ತೊಂದು ಹಂತಕ್ಕೆ ಕರೆದುಕೊಂಡು ಹೋಗ್ತಾ ಇತ್ತು. ಅದನ್ನು ಸ್ಪಷ್ಟವಾಗಿ ಗುರುತಿಸಬೇಕಾದಂತಹ ಜವಾಬ್ದಾರಿ ಅವ್ರ ಮೇಲೆ ಇತ್ತು. ಇಲ್ಲದೆ ಹೋಗಿದರೆ ಸರಿಯಾದಂತಹ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಕಳೆದ 1 ದಶಕದಿಂದ ಭೌತ ವಿಜ್ಞಾನ ಕೈವಳ ಮಾಡಿಕೊಡುವಂತಹ ಹಾಗೂ
ವಿಜ್ಞಾನಿಗಳು ಮೂಲಗಳ ಬಗ್ಗೆಯಷ್ಟೇ ಯೋಚಿಸ್ಕೊಂಡು ಇದನ್ನು ಹೇಳೋಕ್ಕಾಗಲ್ಲ. ಪ್ರಕೃತಿಯಲ್ಲಿ ಹಸ್ತಕ್ಷೇಪ ಮಾಡುವಂತಹ ಹೊಸ ಸಾಧ್ಯತೆಗಳು ಕೂಡ ಹಲವು ಕ್ಷೇತ್ರಗಳಲ್ಲಿ ಈ ವಿಜ್ಞಾನಿಗಳಿಗೆ ಬೆದರಿಕೆಯನ್ನು ಒಡ್ತಾ ಇವೆ ಅನ್ನೋಂಥದ್ದನ್ನು ಇಲ್ಲಿ ಹೈಸನ್ಬರ್ಗ್ ಹೇಳ್ತಾರೆ. ಹೈಸನ್ಬರ್ಗ್ ಮುಂದುವರಿತಾ ಹೇಳ್ತಾರೆ, ಆವತ್ತಿನ ವರ್ಷಗಳಲ್ಲಿ ಜೀವನಾಶ ಮಾಡುವಂತಹ ರಾಸಾಯನಿಕ ವಿಧಾನಗಳು ಬಳಕೆ ಆಗಿಲ್ಲ ಅನ್ನೋದು ಎಷ್ಟು ನಿಜಾನೋ, ಜೀವವಿಜ್ಞಾನದಲ್ಲಿ ಅಂದರೆ ಬಯೋಸೈನ್ಸಲ್ಲಿ ಅವರು ಆನುವಂಶಿಕತೆಯ ವಿಧಾನಗಳ ಬಗ್ಗೆ ಹಾಗೂ ದೊಡ್ಡ ದೊಡ್ಡ ಆಲ್ಬುಮೆನ್ ಜೀವಾಣು ಕೋಶಗಳ ರಾಸಾಯನಿಕತೆ ಹಾಗೂ ರಚನೆಯ ಬಗ್ಗೆ ಒಂದಿಷ್ಟು ಹೊಸ ಹೊಸ ವಿಚಾರಗಳನ್ನು, ಕಲ್ಪನೆಗಳನ್ನ ಗಳಿಸಿದರು. ಇದರಿಂದ ರೋಗ ರುಜಿನಗಳನ್ನು ಕೃತಕವಾಗಿ ಉಂಟು ಮಾಡಬಹುದಾಗಿದೆ. ಮತ್ತು ಇದಕ್ಕಿಂತ ಹೀನವೇನೆಂದರೆ ಮನುಷ್ಯನ ಜೈವಿಕ ಬೆಳವಣಿಗೆಯನ್ನೇ ಯಾವುದೋ ಒಂದು ಪೂರ್ವಯೋಜಿತ ವಿಶಿಷ್ಟ ತಳಿಗೆ ಅನುಗುಣವಾಗಿ ಪ್ರಭಾವಿಸಬಹುದಾಗಿದೆ. ಕೊನೆಯದಾಗಿ ಮನುಷ್ಯರ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸ್ಥಿತಿಯನ್ನು ಕೂಡ ಪ್ರಭಾವಕ್ಕೆ ಒಳಪಡಿಸ್ಬೋದು. ಹಾಗೂ ಇದನ್ನು ವೈಜ್ಞಾನಿಕ ದೃಷ್ಟಿಯಿಂದ ಮಾಡಿದ್ರೆ ಸಹಸ್ರಾರು ಜನರ ಭಯಂಕರ ಮಾನಸಿಕ ವೈಕಲ್ಯಗಳಿಗೆ ಕಾರಣವಾಗಬಹುದು. ಮನುಕುಲದ ಬದುಕು ಮತ್ತು ಸಾವು ಮನುಷ್ಯರ ಕೆಲವು ಪಂಗಡಗಳ ಕ್ರಿಯೆಗಳ ಮೇಲೆ ಅವಲಂಬಿಸಬಹುದು. ವಿಜ್ಞಾನದ ಒಂದು ವಿಶಾಲವಾದ ಪ್ರದೇಶವು ಕೂಡ ಇವೆಲ್ಲವನ್ನು ತಲುಪ್ತಾ ಇದೆ ಅಂತ ಹೇಳ್ತಾರೆ. ಇಂದಿನ ತನಕ ಈ ವಿಷಯಗಳನ್ನು ಸುದ್ದಿಪತ್ರಿಕೆಗಳ ಪತ್ರಿಕಾ ಮತ್ತು ಪ್ರಚೋದಕ ರೀತಿಯಲ್ಲಿ ಚರ್ಚಿಸಲಾಗಿದೆ ಮತ್ತು ಹೆಚ್ಚಿನ ಮಂದಿ ಮುಂಬರುವಂತಹ ಅನಿವಾರ್ಯ ವೈಜ್ಞಾನಿಕ ಸಂಶೋಧನೆಗಳಿಂದ ತಮ್ಮನ್ನು ಬೆದರಿಸಬಹುದಾದಂತಹ ಭೀಕರ ಅನಾಹುತಗಳನ್ನು ಮನಗಾಣದೇ ಇದ್ದಾರೆ. ಈ ಅನಾಹುತಗಳತ್ತ ಜನರ ಕಣ್ತೆರೆಸೋದು ಖಂಡಿತವಾಗಿಯೂ ವಿಜ್ಞಾನದ ಕರ್ತವ್ಯ, ಒಬ್ಬ ವಿಜ್ಞಾನಿಯ ಕರ್ತವ್ಯ. ಜೊತೆಗೆ ರಾಷ್ಟ್ರೀಯ ಮತ್ತು ಸಿದ್ಧಾಂತಗಳ ಭೇದಗಳಿಲ್ಲದೆ ಇಡೀ ಮನುಕುಲ ಈ ಅಪಾಯಗಳನ್ನು ಎದುರಿಸೋದಕ್ಕೆ ಒಟ್ಟಾಗಬೇಕು. ನಿಜ, ಹೇಳೋಷ್ಟು ಸುಲಭ ಅಲ್ಲ ಒಟ್ಟಾಗೋದು, ಇದನ್ನು ಮಾಡೋದು. ಆದರೆ ಇದು ನಾವು ಸುಲಭವಾಗಿ ಪಾರಾಗಬೇಕು ಅಂದರೆ ಖಂಡಿತವಾಗಿ ಬೇರೆ ದಾರಿ ಇಲ್ಲ ಅನ್ನೋವಂಥದ್ದನ್ನು ಹೇಳ್ತಾರೆ. ಇದಕ್ಕೆ ಇಲ್ಲಿ ಉದಾಹರಣೆಯನ್ನಾಗಿ ಕೊಡೋದಾದರೆ, ಈಗ ನಾವು 2020ನೇ ಇಸ್ವಿಯಲ್ಲಿ ನೋಡಿದಂತಹ ಪ್ಯಾಂಡಮಿಕ್ನ ಸಿಚುಯೇಷನ್ ಆಗಿರ್ಬೋದು. ಅಂದರೆ ಯಾವುದೋ ಒಂದು ವೈರಾಣುವನ್ನು ಸೃಷ್ಟಿ ಮಾಡಿ ಮನುಷ್ಯ ಕುಲದಲ್ಲಿ ಬಿಟ್ಟು ಮನುಷ್ಯ ಕುಲವನ್ನು ಅಳಿವು ಅಥವಾ ಉಳಿವಿನ ಒಂದು ಪರೀಕ್ಷೆಗೆ ಒಡ್ಡಿದ್ರಲ್ಲ, ಅಂತಹ ಒಂದು ಸ್ಥಿತಿ ಮುಂದೆ ಬರಬಹುದು ಅನ್ನೋವಂಥದ್ದನ್ನು ಈ ಹೈಸನ್ಬರ್ಗ್ ಅವರು ಎರಡನೇ ಮಹಾಯುದ್ಧ ಮುಗಿಯುವಂತಹ ಸಂದರ್ಭದಲ್ಲೇ ಕಂಡುಕೊಂಡಿದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿಬೇಕಾಗ್ತದೆ. ಆದ್ದರಿಂದ ಹೈಸನ್ಬರ್ಗ್ ಹೇಳ್ತಾರೆ ಇಲ್ಲಿ, ವೈಯಕ್ತಿಕವಾಗಿ ಒಬ್ಬ ವಿಜ್ಞಾನಿ ತನ್ನ ಮನಸ್ಸಾಕ್ಷಿಗೆ ಅನುಸಾರವಾಗಿ ಎಲ್ಲ ಬಂಧನಗಳಿಂದ ಬಿಡಿಸ್ಕೊಂಡು, ಅಂದರೆ ದೇಶ, ಭಾಷೆ, ಧರ್ಮ, ಜನಾಂಗ ಅನ್ನುವಂತಹ ಬಂಧನಗಳಿಂದ ಬಿಡಿಸ್ಕೊಂಡು ಗುರಿ ತಲುಪೋದಕ್ಕೆ ಸಾಧ್ಯನೋ ಇಲ್ವೋ, ಅಥವಾ ಎರಡರಲ್ಲಿ ಯಾವುದು ಕಡಿಮೆ ಕೆಟ್ಟದ್ದನ್ನು ಮಾಡುತ್ತೆ ಅನ್ನುವಂಥದ್ದನ್ನು ತೀರ್ಮಾನ ಮಾಡುವಂತಹ ಒಂದು ಶಕ್ತಿಯನ್ನು ಹೊಂದಿರಲೇಬೇಕು. ಯಾಕಂದರೆ ಇಡೀ ಜನಸಮೂಹಗಳು ಅವರ ಜೊತೆ ಸರ್ಕಾರದ ಅಧಿಕಾರ ವಹಿಸಿರೋರು ಕೆಲವೊಮ್ಮೆ ಬುದ್ಧಿ ಇಲ್ಲದೆ ಅವರಿಗೆ ಅನಿಸಿದ ಹಾಗೆ ಅವರು ವರ್ತಿಸ್ಕೊಂಡಿರ್ತಾರೆ ವಿಜ್ಞಾನಿಗಳ ಜೊತೆಗೆ. ಆದ್ದರಿಂದ ಇಲ್ಲಿ ವಿಜ್ಞಾನಿಗೆ ತುಂಬ ದೊಡ್ಡದಾದಂತಹ ಒಂದು ಜವಾಬ್ದಾರಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಇಲ್ಲಿ ಹೈಸನ್ಬರ್ಗ್ ಹೇಳ್ತಾರೆ, ವಿಜ್ಞಾನ ಅನ್ನೋದು ನಿಜವಾಗಿ ಜನಾಂಗಗಳ ನಡುವೆ ತಿಳಿವಳಿಕೆನ ಕೊಡುತ್ತಾ, ಯಾವುದೋ ಒಂದು ಸನ್ನಿವೇಶವನ್ನು ಎದುರಿಸಿದಂತಹ ಸಂದರ್ಭದಲ್ಲಿ ಆ ಶಕ್ತಿಗಳನ್ನು ಬಿಡುಗಡೆಗೊಳಿಸುವಂತಹ ಸಾಮರ್ಥ್ಯ ವಿಜ್ಞಾನಕ್ಕಿದೆಯಾ ಅನ್ನುವಂತಹ ರೀತಿಯಲ್ಲಿ ನಾವು ಯೋಚನೆನ ಮಾಡಬೇಕಾಗತ್ತೆ. ಇದುವರೆಗೂ ಮನುಷ್ಯನ ಅಧೀನದಲ್ಲಿದ್ದಂತಹ ಶಕ್ತಿಗಿಂತಲೂ ಜಾಸ್ತಿ ವಿಜ್ಞಾನಕ್ಕೆ ಶಕ್ತಿ ಇದೆ. ಆದರೆ ಆ ವಿಜ್ಞಾನದ ಶಕ್ತಿಯನ್ನು ನಾವು ವಿವೇಕದಿಂದ ಬಳಸ್ಕೊಳ್ಳದೆ ಹೋದರೆ ಮನುಷ್ಯತ್ವ ಅನ್ನುವಂಥದ್ದು ಗುಂಡಿಯಲ್ಲಿ ಬಿದ್ದು ಸತ್ತು ಹೋಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಹೈಸನ್ಬರ್ಗ್ ಹೇಳ್ತಾರೆ. ಮಧ್ಯಯುಗದ ಕೊನೆಯಲ್ಲಿ ದೈವೋಕ್ತಿಯ ಸುತ್ತ ಕೇಂದ್ರೀಕೃತವಾದಂತಹ ಕ್ರಿಶ್ಚಿಯನ್ ವಾಸ್ತವತೆಯಲ್ಲದೆ ಭೌತಿಕ ಅನುಭವದ ಇನ್ನೊಂದು ವಾಸ್ತವತೆಯನ್ನು ಕೂಡ ಮನುಷ್ಯ ಕಳೆದುಕೊಳ್ತಾನೆ. ಅದು ಮನುಷ್ಯ ತನ್ನ ಇಂದ್ರಿಯಗಳ ಮುಖಾಂತರ ಅಥವಾ ಪ್ರಯೋಗಗಳ ಮುಖಾಂತರ ಅನುಭವಿಸುವಂತಹ ವಸ್ತುನಿಷ್ಠ ವಾಸ್ತವತೆ, ಅಂದರೆ ರಿಯಾಲಿಟಿ ಆ್ಯಂಡ್ ಪರ್ಟಿಕ್ಯುಲರೈಸೇಷನ್ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಆದರೆ ಈ ಹೊಸ ಕ್ಷೇತ್ರದ ಕಡೆಗಿನ ಬೆಳವಣಿಗೆಯ ವಿಚಾರದ ಕೆಲವೊಂದು ವಿಧಾನಗಳು ಬದಲಾಗದೆ ಉಳಿತಾ ಇದೆ. ಪ್ರಕೃತಿ ಅನ್ನೋದು ಕಾರ್ಯ ಮತ್ತು ಕಾರಣಗಳಿಗೆ ಒಂದಷ್ಟು ಸ್ಥಳಾವಕಾಶವನ್ನು ಕೊಟ್ಟಿರುತ್ತೆ. ಜೊತೆಗೆ ಎಲ್ಲ ಕಾಲದಲ್ಲಿ ಕೂಡ ಬದಲಾಗುವಂತಹ ವಸ್ತುಗಳಿಂದ ಕೂಡಿರುತ್ತೆ. ಇದರ ಹೊರಗೆ ಚೈತನ್ಯದ ಜಗತ್ತೊಂದು ಇರುತ್ತೆ. ಆ ಹೊರ ಜಗತ್ತನ್ನು ಸರಿಸುಮಾರಾಗಿ ಒಂದು ಸಂಪೂರ್ಣವಾದಂತಹ ಕನ್ನಡಿಯಂತೆ ಪ್ರತಿಬಿಂಬಿಸುವಂತಹ ವಸ್ತು ವಿಜ್ಞಾನ ಆಗಿರಬೇಕು. ಮನಸ್ಸಿನ ವಾಸ್ತವತೆ ವಿಜ್ಞಾನ ಆಗಿರಬೇಕು. ವಿಜ್ಞಾನಿಗಳು ನಿಶ್ಚಯಿಸಿದಂತಹ ಹೆಚ್ಚಿನ ವಾಸ್ತವತೆ
ಕ್ರಿಶ್ಚಿಯನ್ ವಾಸ್ತವಿಕತೆಗಿಂತ ವ್ಯತ್ಯಾಸವಾಗಿರುತ್ತಾದರೂ ಕೂಡ ಅದೊಂದು ದೈವಿಕ ಜಗತ್ತಿನ ಕ್ರಿಯಾಶೀಲತೆಯನ್ನು ಹೇಳುತ್ತೆ. ಅದರಲ್ಲಿ ಮನುಷ್ಯನ ಕಾರ್ಯ ತುಂಬ ಪರ್ಟಿಕ್ಯುಲರ್ ಆಗಿರುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಜೊತೆಗೆ ಅದರಲ್ಲಿ ಜೀವನೋದ್ದೇಶದ ಕುರಿತು ಚೂರು ಸಂದೇಹವನ್ನು ಕೂಡ ನಾವು ಇಟ್ಕೊಳ್ಳಿಕ್ಕೆ ಸಾಧ್ಯ ಇರೋದಿಲ್ಲ. ಯಾಕಂದರೆ ಲೋಕ ಅನ್ನುವಂಥದ್ದು ನಿರ್ವಾತದಲ್ಲಿ ಮತ್ತು ಕಾಲಾನಂತರದಲ್ಲಿ ಅನಂತವಾಗಿ ಇತ್ತು. ಅದು ಒಂದು ಥರದಲ್ಲಿ ದೇವರನ್ನು ಸ್ಥಳಾಂತರಗೊಳಿಸಿತ್ತು ಅಥವಾ ತನ್ನ ಅನಂತತೆಯ ಕಾರಣವನ್ನು ದೈವಿಕತೆಯ ಕಡೆಗೆ ಸಂಕೇತವಾಗಿ ಕೊಂಡೊಯ್ತು ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾರೆ. ಆದರೆ ಪ್ರಕೃತಿಯ ಬಗ್ಗೆ ಇತ್ತೀಚಿನ ದಿನಗಳಲ್ಲಿರುವಂತಹ ದೃಷ್ಟಿಕೋನ ಕೂಡ ಬದಲಾಗ್ತಾ ಇದೆ. ಜೊತೆಗೆ ಇಲ್ಲಿ ವೈಚಾರಿಕ ಧೋರಣೆಗಳು ಅಂದರೆ ಸೈಂಟಿಫಿಕ್ ರೀಸನ್ ಅನ್ನುವಂಥದ್ದೇನಿದೆ ಅದು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ತಾ ಇದ್ದಾವೆ. ಜೊತೆಗೆ ಕಾಲ ಮತ್ತು ಸ್ಥಳಗಳು ಕೂಡ ಅವುಗಳ ಮಹತ್ವವನ್ನು ಮತ್ತು ತಮ್ಮ ಸತ್ವವನ್ನು ಕಳೆದುಕೊಳ್ತಾ ಇದ್ದಾವೆ. ವಿಜ್ಞಾನ ಅನ್ನೋದು ಇವತ್ತು ನಾವು ಹೆಚ್ಚೆಚ್ಚು ತಿಳ್ಕೊಂಡಿದ್ದೇವೆ ಅನ್ನೋದು ಎಷ್ಟು ಸತ್ಯನೋ, ಪ್ರಕೃತಿಯಲ್ಲಿ ಮೊದಲೇ ಎಲ್ಲವೂ ಜ್ಞಾನದಿಂದ ನಿರ್ಮಾಣ ಆಗೋಗಿದೆ ಅನ್ನೋವಂಥದ್ದನ್ನು ನಾವು ಕಡೆಗಣಿಸೋದಕ್ಕೆ ಆಗೋದಿಲ್ಲ. ಅಂಥದ್ದೊಂದು ಅಡಿಗಲ್ಲಿನ ಮೇಲೆ ಅಂದರೆ ಪ್ರಕೃತಿ ಅನ್ನುವಂತಹ ಒಂದು ಅಡಿಗಲ್ಲಿನ ಮೇಲೆ ವಿಜ್ಞಾನವನ್ನು ಕಟ್ಟೋದು ಅಷ್ಟೊಂದು ಸುಲಭ ಅಲ್ಲ. ಅದಕ್ಕೆ ಸಾಕಷ್ಟು ಜ್ಞಾನವನ್ನು ನಾವು ಪಡೆದುಕೊಳ್ಬೇಕು. ಮಾತಿಗೆ ಹೇಳೋದಾದರೆ ಅಳೆಯಲಕ್ಕೆ ಸಾಧ್ಯ ಆಗದೇ ಇರುವಂತಹ ಒಂದು ಆಳದ ಮೇಲೆ ಈ ಪ್ರಕೃತಿ ಅನ್ನುವಂಥದ್ದು ಮತ್ತು ವಿಜ್ಞಾನ ಅನ್ನುವಂಥದ್ದು ತೂಗಿ ನಿಂತ್ಕೊಂಡಿದೆ ಅಂತ ಹೇಳ್ತಾರೆ. ವಿಜ್ಞಾನ ಅನ್ನೋದು ಜನಾಂಗಗಳ ಮಧ್ಯೆ ಒಂದು ಇಂಟಿಗ್ರಿಟಿಯನ್ನು, ಸೌಹಾರ್ದತೆಯನ್ನು ತರುತ್ತೆ. ಅದು ಹಾಗೆ ಮಾಡೋದು ರೋಗಿಷ್ಠರಿಗೆ ಸಾಂತ್ವನ ನೀಡೋದು ಅಂತಹ ರೀತಿಯಲ್ಲಿ ಉದಾಹರಿಸೋದಕ್ಕಾಗಲ್ಲ. ವಿಜ್ಞಾನದ ಸಹಾಯದಿಂದ ಕೆಲವು ರಾಜಕೀಯ ಶಕ್ತಿಗಳು ಬೆದರಿಕೆಯನ್ನು ಕೂಡ ನೀಡಬಹುದು ಅನ್ನುವಂತಹ ಕಾರಣಕ್ಕೂ ಅಲ್ಲ. ಆದರೆ ಸಮಸ್ತವಾದಂತಹ ಜಗತ್ತಿನ ಸೂತ್ರದಲ್ಲಿ ಒಂದು ಕಡೆ ಗಮನವನ್ನು ವಿಜ್ಞಾನ ಅನ್ನುವಂಥದ್ದು ಖಂಡಿತ ಸೆಳೆದೇ ಸೆಳೆಯುತ್ತೆ. ಬಹುಶಃ ಜಗತ್ತು ಸುಂದರ ಅನ್ನುವಂತಹ ಸರಳ ಸತ್ಯದ ಕಡೆಗೆ ವಿಜ್ಞಾನ ನಮ್ಮನ್ನು ಸೆಳೆಯುತ್ತೆ. ವಿಜ್ಞಾನಕ್ಕೆ ಅಷ್ಟೊಂದು ಮಹತ್ವ ನೀಡೋದು ಅಹಂಕಾರ ಅಂತ ಒಮ್ಮೊಮ್ಮೆ ಅನಿಸ್ಬೋದು. ಆದರೆ ಹೈಸನ್ಬರ್ಗ್ ಹೇಳ್ತಾರೆ, ನಾವು ನೆನಪು ಮಾಡಿಕೊಳ್ಳೇಬೇಕಾದಂತಹ ಜೀವನದ ಹಲವು ಬಗಲುಗಳಲ್ಲಿ ನಾವು ಹಿಂದಿನ ಯುಗಗಳನ್ನ ಕುರಿತು ಅಸೂಯೆ ಪಡಬಹುದಾದರೂ ಕೂಡ ವೈಜ್ಞಾನಿಕ ಸಾಧನೆಯಲ್ಲಿ, ಪ್ರಕೃತಿಯ ಶುದ್ಧ ಜ್ಞಾನ ಗ್ರಹಿಕೆಯಲ್ಲಿ ವಿಜ್ಞಾನ ಯಾವ ಕಾಲಕ್ಕೂ ಎರಡನೆಯದಾಗಿ ಉಳಿಯೋದಿಲ್ಲ, ಮೊದಲನೆಯದ್ದೇ ವಿಜ್ಞಾನ ಅಂತ ಹೇಳ್ತಾರೆ ಅವರು. ಏನೇ ಆದರೂ ಮುಂದಿನ ಹಲವು ದಶಕಗಳ ತನಕ ಜ್ಞಾನದಲ್ಲಿನ ಆಸಕ್ತಿ ತಾನೇ ತಾನಾಗಿ ಮನುಕುಲದಲ್ಲಿ ಒಂದು ಪ್ರಬಲ ಶಕ್ತಿಯಾಗಿ ಉಳಿಯುತ್ತೆ. ಆ ಆಸಕ್ತಿಯ ಮೇಲೆ ಕೆಲವು ಕಾಲ ವಿಜ್ಞಾನದ ಒಂದು ಪ್ರಯೋಗಾತ್ಮಕ ಪ್ರಶ್ನೆಗಳು ಮತ್ತು ತಮ್ಮ ತಮ್ಮ ಬಲವನ್ನು ತೋರಿಸೋದಕ್ಕಾಗಿ ನಡೆಯುವಂತಹ ಹೋರಾಟಗಳು ನಡೆದರೂ ಕೂಡ ಕೊನೆಗೆ ವಿಜ್ಞಾನ ವಿಜಯವನ್ನು ಗಳಿಸುತ್ತೆ ಮತ್ತು ವಿವಿಧ ದೇಶಗಳ ಮತ್ತು ವರ್ಣಗಳ ಜನರನ್ನು ಅದು ಒಟ್ಟು ಸೇರಿಸುತ್ತೆ. ಜಗತ್ತಿನ ಎಲ್ಲ ಭಾಗಗಳಲ್ಲೂ ಜನ ಸುಖವಾಗಿದ್ದರೂ ಕೂಡ ಮನುಷ್ಯನ ಹೊಸ ಜ್ಞಾನವನ್ನು ಪಡೆದಾಗ ಮತ್ತು ಅದನ್ನು ಮೊದಲು ಶೋಧಿಸಿದಂತಹ ಮನುಷ್ಯನಿಗೆ ಆ ಮಿಕ್ಕಂತಹ ಜನರೆಲ್ಲರೂ ಕೂಡ ಕೃತಜ್ಞರಾಗಿರ್ತಾರೆ ಅನ್ನುವಂಥದ್ದನ್ನು ಹೈಸನ್ಬರ್ಗ್ ತಮ್ಮ ಭಾಷಣದಲ್ಲಿ ಹೇಳ್ತಾರೆ. ಜನರಿಗೆ ಹೇಳ್ತಾರೆ, ನೀವಿಲ್ಲಿ ಸೇರಿದ್ದು ನಿಮ್ಮ ಒಂದು ವರ್ತುಲದಲ್ಲಿ ಅಂದರೆ ನಿಮ್ಮ ಗುಂಪುಗಳ ಜನಗಳ ನಡುವಿನ ತಿಳುವಳಿಕೆಗೆ ಕೊಡುಗೆ ನೀಡೋದಕ್ಕೆ. ಇದಕ್ಕೆ ತಾರುಣ್ಯದ, ಸ್ವಾತಂತ್ರ್ಯದ, ಸ್ವಯಂ ಸ್ಫೂರ್ತಿಯಿಂದ ಇರುವಂತಹ ಜನರ ಅಗತ್ಯ ಇದೆ. ಅದಕ್ಕಿಂತ ಮಿಗಿಲಾದದ್ದು ಬೇರೆ ಯಾವುದೂ ಅಲ್ಲ. ಅಂದರೆ ಒಂದು ದೇಶದ ಅಥವಾ ಒಂದು ಪ್ರಪಂಚದ ನಿರ್ಮಾಣಕ್ಕೆ ಯುವಕರ ಒಂದು ಮೋಟಿವೇಶನ್, ಅವರ ಕ್ಯೂರಿಯಾಸಿಟಿ, ಅವರ ಒಂದು ಪ್ರಯೋಗಶೀಲತೆ ತುಂಬ ಮುಖ್ಯವಾದದ್ದು ಅನ್ನೋವಂಥದ್ದನ್ನು ಹೇಳ್ತಾರೆ. ಹಾಗಾಗಿ ವೈಜ್ಞಾನಿಕ ಕೆಲಸದಿಂದ ವಿಜ್ಞಾನಿಗಳು ಗಂಭೀರವಾಗಿಯೂ ಮತ್ತು ಭ್ರಷ್ಟಾಚಾರ ಇಲ್ಲದೆಯೂ ಮುಕ್ತವಾದ ಚಿಂತನೆಯನ್ನು, ಆಲೋಚನೆಗಳನ್ನ ಇಟ್ಕೊಂಡಿರಬೇಕಾಗುತ್ತೆ. ಅದನ್ನು ಹರಡೋದಕ್ಕೆ ವಿಜ್ಞಾನಿಗಳು ಸಹಾಯ ಮಾಡಬೇಕಾಗುತ್ತೆ. ಯಾಕಂದರೆ ವಿಜ್ಞಾನ ಒಂದಲ್ಲದೆ ಯಾವ ತಿಳುವಳಿಕೆಯೂ ಕೂಡ ಇದನ್ನು ನಮಗೆ ನೀಡೋದಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನಕ್ಕಿಂತಲೂ ಆಚೆಗಿನ ನಿಜಕ್ಕೂ ಮುಖ್ಯವಾದ ಆದರೆ ಮಾತಿಗೆ ಕಷ್ಟವಾದಂತಹ ಸಂಗತಿ ಅನ್ನುವಂಥದ್ದು ಇರುತ್ತೆ. ಅದೇ ಮಾನವೀಯತೆ. ಆ ಮಾನವೀಯತೆ ಅನ್ನೋದನ್ನು ವಿಜ್ಞಾನದ ಜೊತೆಗೆ ಎಲ್ಲ ಕಡೆ ಪ್ರಚಾರ ಮಾಡಿ ಅಂತ ಹೇಳಿ ಭಾಷಣಕಾರರಾದಂತಹ ಹೈಸನ್ಬರ್ಗ್ ಹೇಳ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ಕೆ.ವಿ. ತಿರುಮಲೇಶ್ ಅವರು ಅನುವಾದಿಸಿದ್ದಾರೆ. ಪ್ರತಿಯೊಂದು ಕ್ಷೇತ್ರವೂ ಕೂಡ ತನ್ನದೇ ಆದಂತಹ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಎರಡನ್ನೂ ಹೊಂದಿದೆ. ಅದರಿಂದಾಗಿ ಒಬ್ಬ ವಿಜ್ಞಾನಿಯೂ ಕೂಡ
ತನಗೆ ಬೇಕಾದರೆ ದೇಶಕ್ಕೆ ಒಳಿತನ್ನು ಹಾಗೆ ಬೇಕಾದರೆ ದೇಶಕ್ಕೆ ಕೆಡುಕನ್ನು ಮಾಡುವಂತಹ ಎರಡೂ ಬಗೆಯ ಸಾಮರ್ಥ್ಯವನ್ನು ಹೊಂದಿರ್ತಾನೆ. ಆದರೆ ಮೋಸ್ಟ್ ಆಫ್ ದ ಟೈಮ್ ಒಬ್ಬ ವಿಜ್ಞಾನಿ ಅನ್ನಿಸ್ಕೊಂಡಂಥವನು ತನ್ನ ಒಂದು ಸಂಶೋಧನೆ ಮನುಷ್ಯ ಕುಲಕ್ಕೆ ಹಾನಿಯಾಗದೇ ಇರುವಂತೆ ಇರಬೇಕು ಅನ್ನೋವಂಥದ್ದನ್ನು ಅರ್ಥಕೋಬೇಕು ಅನ್ನೋವಂಥದ್ದನ್ನು ಈ ಪಾಠ ನಮಗೆ ಹೇಳ್ತಾ ಹೋಗುತ್ತೆ. ಮುಂದಿನ ಪಾಠಗಳಿಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ನಿರಂತರವಾಗಿ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.